ಅಲ್ಲಿನ ಜನತೆಗೆ ಅದೇ ಸೂರು, ಅದಿಲ್ಲ ಅಂದ್ರೆ ಬೀದಿ ಪಾಲು. ಆದರೆ ಅದೇ ಸೂರಿಗೆ ಈಗ ಸರ್ಕಾರಿ ಅಧಿಕಾರಿಗಳು ಬಂದು ಜಾಗ ಖಾಲಿ ಮಾಡಿ ಎಂದು ಜೆಸಿಬಿ ಕರೆತಂದು ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದ ಸರ್ವೆ ನಂಬರ್ 81ರ ಸರ್ಕಾರಿ ಜಾಗದಲ್ಲಿ ಸುಮಾರು 40ರಿಂದ 50 ಕುಟುಂಬಗಳು 30 ವರ್ಷಗಳ ಹಿಂದಿನಿಂದಲೂ ಮನೆಗಳನ್ನು ಕಟ್ಟಿಕೊಂಡು ಜೀವನವನ್ನು ಕಟ್ಟಿಕೊಂಡಿವೆ. ಇದೀಗ ಸರ್ಕಾರಕ್ಕೆ ತಮ್ಮ ಹಕ್ಕು ಮಂಡನೆ ಮಾಡಲು ಅರ್ಜಿಯನ್ನ ಸಹ ಸಲ್ಲಿಕೆ ಮಾಡಿದ್ರು. ಇದರ ನಡುವೆ ಕಂದಾಯ ಅಧಿಕಾರಿಗಳು ಬಂದು ನಮ್ಮನ್ನ ನಮ್ಮ ಜಾಗದಿಂದ ಹೊರ ಹೋಗಿ ಅಂತಿದ್ದಾರೆ. ಮನೆಗಳನ್ನು ಕೆಡವಲು ಮುಂದಾಗಿದ್ದಾರೆ. ನಮ್ಮ ಜೀವನಕ್ಕೆ ಆಧಾರವಾಗಿರುವ ಈ ಜಾಗವನ್ನ ಕಳೆದುಕೊಂಡ್ರೆ ನಮಗೆ ನಾವೇ ದಾರಿ ಎಂದು ಅಲ್ಲಿನ ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ. ಸುಮಾರು ನೋಡಿ ಎಲ್ಲ ಬಂದರಲ್ಲ, ತಮಿಳುನಾಡಿಂದ ಪಾಕಿಸ್ತಾನದಿಂದ ಬಂದರ, ಈ ಊರಿನಲ್ಲಿ ಹುಟ್ಟಿ ಈ ಊರಿನಲ್ಲಿ ಬೆಳೆದಂಥ ಜನ ಸುಮಾರು ಆಗಷ್ಟು ಗೋಮಾಳುಗಳವೆ. ಆದರೂ ನಾವು ಒತ್ತುವರಿ ಮಾಡ್ಕೊಂಡಿದ್ದೀರಿ, ಇಲ್ಲ ಅಂತ ನಾವು ಹೇಳಿಲ್ಲ. ಅಕ್ರಮವಾಗಿ ನೀವು ಮನೆ ಕಟ್ಟಿರಿ, ನಾವು ಸಕ್ರಮ ಮಾಡ್ಕೊಡ್ತೀವಿ ಅಂತ ಸರ್ಕಾರ ಆದೇಶ ಮಾಡಿದಾಗೆ ನಾವು ಮಾಡ್ಕೊಂಡಿರೋದು. ಸರ್ಕಾರನ ಉಲ್ಲಂಘನೆ ಮಾಡಿ ನಾವು ಮಾಡ್ಕೊಂಡಿರಲಿಲ್ಲ. ನಾವು ಸುಮಾರು ವರ್ಷದಿಂದ ಇಲ್ಲಿ ತೆಳುವಾದಂಥ ಜನ, ನಾವು ಎಲ್ರಿಗೂ ಮನೆಗೆ ಕೊಡ್ರಿ, ಇಲ್ಲಿ ನಾವು ಜನ ಎಸ್ಸಿಗಳಿದ್ದೀರಿ. ಅದರಿಂದ ನಮ್ಗೆ ಈ ಸರ್ಕಾರ ನಮ್ಗೆ ತೊಂದರೆ ಕೊಡ್ತಾವ್ರೆ. ಸ್ವಲ್ಪ ಇನ್ನೂ 4 ಎಕರೆ ಖಾಲಿ ಇದೆ, ಅವ್ರು ಏನು ಮಾಡಬೇಕೋ ಅದು ಮಾಡ್ಕೊಂಡು ಇಲ್ಲ ಏನಂತ ತಕೊಂಡು ಸಾಯಿಲಿ. ನಾನು ನನ್ನ ಮಗನೇ ಇಬ್ಬರೇ ಇರೋ ಸ್ವಾಮಿ. 200 ರೂಪಾಯಿ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದೀನಿ ನಾನು. ಇದು ಬಿಟ್ಟರೆ ನಂಗೆ ಗೊತ್ತಿಲ್ಲ. ಸಾವಂತೂ ಗ್ಯಾರಂಟಿ. ನಂಗೆ ಕಷ್ಟ ಸ್ವಾಮಿ, ಏನೋ ನೀವೇ ಪರಿಹಾರ ಮಾಡಿಕೊಡ್ರಿ ಸ್ವಾಮಿ. ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ ನಾನು, ನನ್ನ ಮಗ. ಏನು ಹೇಳಿದ್ರು ಕೇಳ್ತಾ ಇಲ್ಲ. ಇನ್ನೊಂದು ವಾರ ಟೈಮ್ ಕೊಟ್ಟವ್ರು ಸ್ವಾಮಿ, ಅಷ್ಟೇ. ಇನ್ನೊಂದು ವಾರದೊಳಗಾಗಿ ಬರ್ತೀರಿ. ಏನೋ ದೊಡ್ಡವ್ರು ಹೇಳಿದಕ್ಕೆ ನೆನ್ನೆ ಒಂದು ವಾರ ಟೈಮ್ ಕೊಟ್ಟು ಹೊರಟೋದ್ರು ಸ್ವಾಮಿ. ಈಗ ಇಷ್ಟೆಲ್ಲ ಮನೆ ಕಟ್ಕೊಳ್ಳೋವರೆಗೂ ನೋಡ್ತಾ ಇದ್ರಲ್ಲ ಸ್ವಾಮಿ, ಅವಾಗ ಬಂದು ಯಾಕೆ ಕೇಳಿಲ್ಲ ಸ್ವಾಮಿ. ಇವಾಗ ಕೇಳ್ತಾವ್ರೆ ಸ್ವಾಮಿ. ಪ್ರಶ್ನೆ ಮಾಡಲಿಲ್ಲ? ಇಲ್ಲ ಸ್ವಾಮಿ, ಯಾರು ಮಾಡಿಲ್ಲ ಸ್ವಾಮಿ. ಲೋಕಾಯುಕ್ತರಿಂದ ಮ್ಯಾಗಿಂದ ಆರ್ಡರ್ ಬಂದೈತೆ. ನಾವು ಇದನ್ನ ಏನೋ ನಮ್ಮ ಡಮಿನೇಷನ್ ಮಾಡೇಬೇಕು ಅಂತ ಅಂದ್ಬಿಟ್ಟು ಏನು ಮಾಡೋದು ಕೇಳ್ತಾ ಇಲ್ಲ. ನಾವು ಹೇಳ್ತಾ ಇದ್ರೆ ಸರ್ ಎಲ್ಲಿ ಗಡಿ ಮಾಡ್ರಿ, ಯಾವ ಕಡೆ ಗೌರ್ಮೆಂಟ್ ಜಮೀನು ಬರ್ತದೆ, ಯಾವ ಕಡೆ ಇಲ್ಲ, ಅದೆಲ್ಲ ಗಡಿ ಮಾಡಿದ್ರೆ ಏಕೀಗ ಬಂದು ದೆಬ್ಬಕ್ಕೆ ಬಂದಿದ್ರಿ ಅಂದ್ರೆ ಯಾವನ್ರು ಹೇಳಿದ್ ನಿಮಗೆ ಅಂತ ಅಂದ್ಬಿಟ್ಟು ನಮ್ಮ ಮ್ಯಾಗೇನೆ ಅವರು ಇದು ಮಾಡ್ತಾವ್ರೆ. ಅದರಿಂದ ಒಂದು 60-70 ಮನೆಗಳು ಇದಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.